ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುವಣ ನಮಸ್ತುಭ್ಯಂ ಭೀಮ ಪ್ರವರ್ತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶಂ ನೋ ಜಯ ಜಯ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌನಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮನ್ವತ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಿಥ್ಯಾ ಸಿದ್ಧಾಂತದುರ್ಭಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲ್ಪಪಾದಪೌ ಅಜ್ಞಾನವಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹಂಸನಾಮಕ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ದಿವ್ಯ ಸಿಂಹಾಸನವನ್ನು ಅಲಂಕರಿಸತಕ್ಕಂತಹ ನಮ್ಮ ಕುಲಗುರುವಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನನ್ನ ವಿದ್ಯಾಗುರುವಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ರಾಘವೇಂದ್ರ ಗುರುಸಾರ್ವಭೌಮರ ಈ ಮಹಾಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಕುಲಸ್ವಾಮಿ ಆಗಿರತಕ್ಕಂತಹ ಶ್ರೀನಿವಾಸ ದೇವರ ಚರಿತ್ರೆಯನ್ನು ರಾಯರ ಮುಂದೆ ನಿವೇಶಿಸಿಕೊಡ್ಬೇಕು ಅಂತ ಸನ್ನಿಹಿತನಾಗಿದ್ದೇನೆ. ಎಲ್ಲ ಹರಿಗುರು ಭಕ್ತರನ್ನು ವಂದಿಸುತ್ತಾ ಶ್ರೀಪಾದಂಗಳವರ ಆಜ್ಞೆಯನ್ನು ಪಡೆದು ಶ್ರೀನಿವಾಸ ಕಲ್ಯಾಣದ ಕೆಲವು ಅಂಶಗಳನ್ನು ಇಲ್ಲಿ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತೇನೆ. ರಾಘವೇಂದ್ರ ಗುರುಸಾರ್ವಭೌಮರು ತಿರುಪತಿ ಶ್ರೀನಿವಾಸನ ಕರುಣೆಯ ಕಂದ. ಅವರ ಪೂರ್ವಾಶ್ರಮದ ಪಿತೃಪಾದರಾಗಿರತಕ್ಕಂತಹ ತಿಮ್ಮಣ್ಣಾಚಾರ್ಯರು ತಿರುಪತಿ ಶ್ರೀನಿವಾಸನ ಅಖಂಡ ಸೇವೆಯನ್ನು ಮಾಡಿ ಶ್ರೀನಿವಾಸನನ್ನು ಪ್ರಸನ್ನೀಕರಿಸಿಕೊಂಡು ಅವನ ಅನುಗ್ರಹದಿಂದ ಪಡೆದಂತಹ ಆ ಕಂದ ವೆಂಕಟನಾಥಾಚಾರ್ಯರು. ಅವರೇ ಕಲಿಯುಗ ಕಾಮಧೇನು ಕಲ್ಪವೃಕ್ಷಿಸತಕ್ಕಂತಹ ಭಕ್ತರ ಕಷ್ಟ ಕೋಟಲೆಗಳನ್ನು ಕಡಿತಾ ಇಂದಿಗೂ ಬೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ. ಅಂತಹ ಗುರುಗಳ ಸನ್ನಿಧಾನದಲ್ಲಿ ಅವರ ಕುಲಸ್ವಾಮಿ ಹಾಗೂ ನಮ್ಮೆಲ್ಲರ ಕುಲಸ್ವಾಮಿ ಆಗಿರತಕ್ಕಂತಹ ತಿರುಪತಿಯ ಶ್ರೀನಿವಾಸನ ಚರಿತ್ರೆ, ನವರಾತ್ರಿ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಹೇಳುವುದು ಕೇಳುವುದು ಉಂಟು. ತಿರುಪತಿಯ ಶ್ರೀನಿವಾಸನ ಬೆಟ್ಟವನ್ನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ನಾವು ಸ್ಮರಣೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಎಂಬುದನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಾರೆ. ಆಸೇತು ಹಿಮಾಚಲ ತೀರ್ಥಯಾತ್ರೆಯನ್ನು 1000 ಬಾರಿ ಮಾಡಿದರೆ ಎಷ್ಟು ಫಲ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಈ ವೆಂಕಟಾಚಲಕ್ಕೆ ಸಮಾನವಾಗಿರ್ತಕ್ಕಂತಹ ಸ್ಥಾನ ಬ್ರಹ್ಮಾಂಡದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಂತಹ
ಆ ವೆಂಕಟಾಚಲದ ವಿಶೇಷ ಏನು? ಈ ಒಂದು ವಿಚಾರ ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತೆ. ಭವಿಷ್ಯೋತ್ತರ ಪುರಾಣದ 4ನೇ ಭಾಗದಲ್ಲಿ, ಭವಿಷ್ಯ ಪುರಾಣದ 4ನೇ ಭಾಗ ಭವಿಷ್ಯೋತ್ತರ ಪುರಾಣ ಅಂತ ಹೇಳ್ತಾರೆ. ಅಲ್ಲಿ ಬರತಕ್ಕಂತಹ ವಿಚಾರ ವೆಂಕಟೇಶನ ಮಹಾತ್ಮೆ. ಇದು ಈ ಕಲಿಯುಗದಲ್ಲಂತೂ ಎಲ್ಲ ಪಾಪ ಪರಿಹಾರಕವಾಗಿರ್ತಕ್ಕಂತಹ ಸದ್ಗತಿಪ್ರದನಾಗಿರ್ತಕ್ಕಂತಹ ಆ ವೆಂಕಟಾಚಲಪತಿಯ ಕಥೆ ಇದು. ಈ ವೆಂಕಟೇಶ ಮಹಾತ್ಮ್ಯವನ್ನು ವೇದವ್ಯಾಸ ರಚನೆ ಮಾಡಿರ್ತಕ್ಕಂತಹ 18 ಪುರಾಣಗಳ ಪೈಕಿ 12 ಪುರಾಣಗಳಲ್ಲಿ ಈ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮರುದ್ರೇಂದ್ರಾದಿವಂದ್ಯಂ ತ್ವಾಂಭಜೇ ವೆಂಕಟನಾಯಕಂ ನಿವಾರ್ಯಸ್ವಾನಿಷ್ಠಾನಿ ಸಾಧಯಿಷ್ಠಾನಿ ಮಾಧವ ಎಂಬುದಾಗಿ ಆ ಭಗವಂತನ ಪ್ರಾರ್ಥನೆಯೊಂದಿಗೆ ಮಹಾತ್ಮ್ಯ ಆರಂಭವಾಗುತ್ತೆ. ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿದು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನ ಅಮಿತತೇಜಸಾ ತದಧ್ಯಾಯಂ ಸಮಾಚಕ್ಷೆ ಸಾಮಧಾರಮನಾಶೃಣು. ಸೂತರು ಶೌನಕರನ್ನು ಕುರಿತು ಹೇಳ್ತಾರೆ, ವೆಂಕಟೇಶ ಮಹಾತ್ಮ್ಯವನ್ನು ಹೇಳಬೇಕು ಅಂತ ಏನು ಪ್ರಶ್ನೆಯನ್ನು ಮಾಡಿದ್ದೀರಾ, ಆ ಪ್ರಶ್ನೆ ಸಾಧುವಾದದ್ದೇ. ನಾನು ಹೇಗೆ ಕೇಳಿದ್ದೇನೋ ಅದೇ ರೀತಿಯಾಗಿ ನಿಮಗೆ ಆ ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ಶತಾನಂದ ಮಹರ್ಷಿಗಳು ಜನಕ ಮಹಾರಾಜನಿಗೆ ಯಾವ ಕಥೆಯನ್ನು ನಿರೂಪಣೆ ಮಾಡಿದರೋ ಅದನ್ನೇ ನಾನು ನಿಮಗೆ ಹೇಳ್ತೇನೆ ಎಂಬುದಾಗಿ ಮಹರ್ಷಿಗಳು ಶೌನಕರಿಗೆ ಹೇಳ್ತಾ ಇದ್ದಾರೆ. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕಃ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದಃ ಕೋಪವರ್ಜಿತಃ. ಜನಕ ಮಹಾರಾಜ ಪ್ರಶ್ನೆ ಮಾಡಿದ್ದಾನೆ ಶತಾನಂದ ಮಹರ್ಷಿಗಳ ಹತ್ರ. ಶತಾನಂದ ಮಹರ್ಷಿಗಳು ಬಂದಿದ್ದಾರೆ. ಜನಕ ಮಹಾರಾಜ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾನೆ. ಇವನಿಗೇನು ಸಮಸ್ಯೆ? ಯಾವ ಸಮಸ್ಯೆ ಅವನಿಗೆ ಇರಲಿಲ್ಲ. ಅವನು ಬಹಳ ಒಳ್ಳೆಯ ರಾಜ. ಅವನು ಪರಮಧಾರ್ಮಿಕ ಸತ್ಯವಾಗ್ ಸರ್ವಶಾಸ್ತ್ರೇಷು ಕೋವಿದ ಮತ್ತೆ ಕೋಪವರ್ಜಿತ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರ ಭವಂತಃ. ಭಗವಂತನ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರನಾಗಿರ್ತಕ್ಕಂಥವನು. ಅಹಂಕಾರ ಮಮಕಾರ ಇಲ್ಲ. ನಿತ್ಯವೂ ತೃಪ್ತನಾಗಿರ್ತಕ್ಕಂಥವನು. ಅಹಂಕಾರ ಇಲ್ಲ. ಅಂತಹ ಜನಕ ಮಹಾರಾಜನಿಗೆ ಏನು ಕಷ್ಟ ಬಂದಿದೆ? ಆ ಜನಕ ಮಹಾರಾಜ ಒಳ್ಳೆಯ ರಾಜ. ಅವನಿಗೆ ಒಬ್ಬ ಸಹೋದರ, ಅವನ ಹೆಸರು ಕುಶಕೇತು ಅಂತ. ಬೃಹಸ್ಪತ್ಯಾಚಾರ್ಯರ ಮಗನಾಗಿರ್ತಕ್ಕಂತಹ ಕುಶಧ್ವಜನೇ ಕುಶಕೇತು ಆಗಿ ಹುಟ್ಟಿದ್ದಾನೆ. ಆ ಕುಶಧ್ವಜನಿಗೆ 3 ಜನ ಮಕ್ಕಳು, ವಿಚಿಕಿತ್ಸು, ಸುವಿಕರ್ತನ, ಪ್ರತರ್ಧನ ಎಂಬುದಾಗಿ 3 ಜನ ಗಂಡು ಮಕ್ಕಳು, ಮಾಂಡವಿ, ಶ್ರುತಕೀರ್ತಿ ಎಂಬುದಾಗಿ 2 ಹೆಣ್ಣು ಮಕ್ಕಳು. ತಮ್ಮನಿಗೆ 5 ಜನ ಮಕ್ಕಳು. ಇವನಿಗೆ ಜನಕ ಮಹಾರಾಜನಿಗೆ ಮಕ್ಕಳು ಇರಲಿಲ್ಲ. ವೃದ್ಧಾಪ್ಯದಲ್ಲಿ ಒಬ್ಬಳು ಮಗಳು ಹುಡ್ತಾಳೆ. ಸಾಕ್ಷಾತ್ ಲಕ್ಷ್ಮೀದೇವಿ ಸೀತೆಯಾಗಿ ಹುಡ್ತಾಳೆ. ಸೀತೆ ಹುಟ್ಟಿದ ಮೇಲೆ ಆ ಜಗನ್ಮಾತೆಯ ಸಾನ್ನಿಧ್ಯದಿಂದಾಗಿ ಜನಕ ಮಹಾರಾಜನಿಗೆ 4 ಜನ ಮಕ್ಕಳು ಹುಡ್ತಾರೆ. ಅಜ, ವಿವಿಕ್ತ, ವಿಮಲ, ವಿಷ್ಣು ಭಕ್ತ ಎಂಬುದಾಗಿ 4 ಜನ ಗಂಡ ಮಕ್ಕಳು ಹುಡ್ತಾರೆ ಸೀತೆ ಹುಟ್ಟಿದ ಮೇಲೆ. ಅದಾದ ಮೇಲೆ 3 ಬೆಳೆ ಹುಡ್ತಾಳೆ. ಇದು ಭವಿಷ್ಯೋತ್ತರ ಪುರಾಣ ಹೇಳುತ್ತೆ, ವಾಮನ ಪುರಾಣ ಹೇಳುತ್ತೆ. ನಾವು ರಾಮಾಯಣದಲ್ಲಿ ಕೇಳಿದ್ದು ಊರ್ಮಿಳೆ ಕುಶಧ್ವಜನ ಮಗಳು ಅಂತ. ಊರ್ಮಿಳೆ ಕುಶಧ್ವಜನ ಮಗಳಲ್ಲ. ಊರ್ಮಿಳೆ ಜನಕ ಮಹಾರಾಜನ ಕೊನೆಯ ಮಗಳು. ಜನಕ ಮಹಾರಾಜನಿಗೆ ಸೀತೆ ಹುಟ್ಟಿದ್ದೇ ವೃದ್ಧಾಪ್ಯದಲ್ಲಿ. ಅದಾದಮೇಲೆ 4 ಜನ ಗಂಡು ಮಕ್ಕಳು ಹುಟ್ಟಿದರು. ಕುಶಧ್ವಜನಿಗೆ 3 ಜನ ಗಂಡು ಮಕ್ಕಳು. ಆಮೇಲೆ ಶ್ರುತಕೀರ್ತಿ, ಮಾಂಡವಿ ಹುಟ್ಟಿರುವಂಥದ್ದು. ಹಾಗಾಗಿ ಮೊದಲು ಹುಟ್ಟಿದಂತಹ ಸೀತೆಗೆ, ಕೊನೆಯಲ್ಲಿ ಹುಟ್ಟಿದಂತಹ ಊರ್ಮಿಳೆಗೆ ತುಂಬ ವಯಸ್ಸಿನ ಅಂತರ ಇದೆ.
ಹಾಗಾಗಿ ಸೀತೆಯ ಸಮಾನವಾಗಿ ಅವಳನ್ನು ಬೆಳೆಸಲಿಕ್ಕೆ ಆಗಲಿಲ್ಲ ಜನಕ ಮಹಾರಾಜನಿಗೆ. ಯಾಕೆಂದರೆ ಅವಳ ವಾರಿಗೆಯವರಂದರೆ ಊರ್ಮಿಳೆ ವಾರಿಗೆಯವರು ಶ್ರುತಕೀರ್ತಿ ಮಾಡಲಿ ತುಂಬ ಚಿಕ್ಕವಳು. ಹಾಗಾಗಿ ಸೀತೆ ಜೊತೆ ಅವಳು ಬೆಳೆಯದೇ ಇಲ್ಲ. ಹಾಗಾಗಿ ಲೋಕದಲ್ಲಿ ಅವಳು ಕುಶಧ್ವಜನ ಮಗಳೇ ಅಂತ ಪ್ರಸಿದ್ಧಿಯಾಯಿತು. ಆದರೆ ಊರ್ಮಿಳೆಯು ಕೂಡ ಜನಕ ಮಹಾರಾಜನ ಮಗಳು. ಹೀಗೆ 6 ಜನ ಮಕ್ಕಳು ಜನಕ ಮಹಾರಾಜನಿಗೆ, ಕುಶಧ್ವಜನಿಗೆ 5 ಜನ ಮಕ್ಕಳು. ಇಂತಹ ಜನಕ ಮಹಾರಾಜನಿಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಜಾನಕಿಯಾಗಿ ಹುಟ್ಟಿದ್ದಾಳೆ. ತನ್ನ ತಮ್ಮನ ಮೂಲಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅವನು ಅಷ್ಟೇ ಅಣ್ಣನ ಮೇಲೆ ತುಂಬ ಗೌರವ ಭಕ್ತಿ, ಅಣ್ಣನ ಆಜ್ಞೆಯಂತೆ ರಾಜ್ಯಭಾರ ಮಾಡ್ಕೊಂಡು ಹೋಗಿದ್ದಾನೆ. ಜನಕ ಆರಾಮವಾಗಿದ್ದಾನೆ. ಒಮ್ಮೆ ಅವನ ತಲೆಯಲ್ಲಿ ಈ ಥರ ಯೋಚನೆ ಬಂತು. ಈ ಥರ ಆಲೋಚನೆ ಬಂದಂತೆ ಶ್ರೀನಿವಾಸ ಕಲ್ಯಾಣಕ್ಕೆ ಒಂದು ನಾಂದಿ. ಎಲ್ಲರೂ ನಾವು ಬಯಸುವುದು ಅದನ್ನೇ. ಏನು? ನಾವು ಚೆನ್ನಾಗಿರಬೇಕು, ನಾವು ಸುಖವಾಗಿರಬೇಕು, ನನಗೆ ಯಾವಾಗಲೂ ಸುಖ ಉಂಟಾಗಬೇಕು, ದುಃಖ ಯಾವತ್ತೂ ಬರಬಾರದು. ಇದು ಅಸಹಜ. ಭೂಲೋಕದಲ್ಲಿ ಹುಟ್ಟಿದಂತಹ ಯಾವ ವ್ಯಕ್ತಿಯೂ ಕೇವಲ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖ. ಸುಖ ಯಾವತ್ತೂ ದುಃಖವನ್ನು ಬೆನ್ನಲ್ಲಿ ಕಟ್ಟಿಕೊಂಡೇ ಬರುತ್ತೆ. ದುಃಖರಹಿತವಾಗಿರತಕ್ಕಂತಹ ಸುಖ ಅದು ಮೋಕ್ಷ ಸುಖ ಮಾತ್ರ. ಅಂತಹ ಸುಖಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇವನಿಗೆ ಆಲೋಚನೆ ಬಂತು, ನಾನು ಯಾವಾಗಲೂ ಸುಖವಾಗಿರಬೇಕು. ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾಭೂದಿತಿ ಸ್ಮರನ್ ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ. ನನಗೆ ಯಾವಾಗಲೂ ಸುಖವೇ ಬರಬೇಕು, ನನಗೆ ಯಾವತ್ತೂ ದುಃಖ ಬರಬಾರದು, ದುಃಖವನ್ನು ನಾನು ನನ್ನ ಕಣ್ಣುಗಳಿಂದ ನೋಡಲೇಬಾರದು, ಯಾವಾಗಲೂ ಸುಖವನ್ನೇ ನೋಡಬೇಕು. ಈ ರೀತಿಯಾಗಿ ಆಲೋಚನೆ ಮಾಡ್ತಾನೆ. ಇದು ಅಸಾಧು ಸಮ್ಮತವಾಗಿರತಕ್ಕಂತಹ ಆಲೋಚನೆ, ಸಾಧುಗಳಿಗೆ ಸಮ್ಮತವಲ್ಲದ ಆಲೋಚನೆ. ಏಕೆಂದರೆ ಜೀವನ ಅಂದರೆ ಸುಖ ದುಃಖಮಯವಾಗಿರುವಂಥದ್ದು ಜೀವನ. ದುಃಖ ಅನುಭವಿಸಿದವರಿಗೆ ಸುಖದ ಸ್ವಾರಸ್ಯ ಗೊತ್ತಾಗುತ್ತೆ. ಬಿಸಿಲಿನಲ್ಲಿ ಬಳದೆ ಬಂದವನಿಗೆ ಆ ಮರದ ತಂಪು ನೆರಳು ಗೊತ್ತಾಗುವಂಥದ್ದು. ಬಿಸಿಲಿನಲ್ಲೇ ಹೋಗಿಲ್ಲ, ಮರದ ಅಡಿಯಲ್ಲಿ ನಿಂತುಕೊಂಡ್ರೆ ಅವನಿಗೆ ನೆರಳಿನ ಅನುಭವವೇ ಆಗುವುದಿಲ್ಲ. ದುಃಖ ಬಂದಾಗಲೇ ಸುಖದ ರುಚಿ ಗೊತ್ತಾಗುವಂಥದ್ದು. ಈ ಸಂಸಾರ ಹಾಗೆ. ಇಂತಹ ಅಸಾಧು ಸಮ್ಮತವಾಗಿರತಕ್ಕಂತಹ ಆಲೋಚನೆಯನ್ನು ಜನಕ ಮಹಾರಾಜ ಮಾಡಿದ. ನಮಗೆ ದುಃಖಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ಕರ್ಮಾನುಸಾರ, ಪ್ರಾರಬ್ಧ ಕರ್ಮಾನುಸಾರ ನಮಗೆ ದುಃಖ ಬರ್ತದೆ. ಇವನಿಗೆ ಇನ್ನು ಮುಂದೆ ಎಷ್ಟೋ ಜನ್ಮಗಳಲ್ಲಿ ದುಃಖ ಅನುಭವಿಸಲಿಕ್ಕಿದೆ. ಆ ದುಃಖವನ್ನು ಕನಸಿನಲ್ಲಿ ತೋರಿಸಿ ಎಲ್ಲ ದುಃಖವನ್ನು ಪರಿಹಾರ ಮಾಡಿ ಅವನಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಅವನಿಗೆ ಕನಸಿನಲ್ಲಿ ದುಃಖವನ್ನು ತೋರಿಸ್ತಾರೆ. ಏನಾಯಿತು? ಸ್ವಪ್ನ ಕಂಡ ಜನಕ ಮಹಾರಾಜ. ಕನಸಿನಲ್ಲಿ ಈ ಕುಶಕೇತು ಅಥವಾ ಕುಶಧ್ವಜ ಅವನು ಸತ್ತು ಹೋದ. ಅವನು ಸತ್ತು ಹೋದ ಮೇಲೆ ಅವನ ಹೆಂಡತಿ ಬದುಕಲಿಕ್ಕೆ ಇಷ್ಟಪಡದೆ ಅವಳು ಕೂಡ ಸಹಗಮನ ಮಾಡಿಕೊಡ್ತಾಳೆ. ಮಕ್ಕಳೆಲ್ಲ ಚಿಕ್ಕವರು. ರಾಜ್ಯವನ್ನು ನೋಡಿಕೊಂಡಿದ್ದ ಕುಶಧ್ವಜ. ರಾಜ್ಯವೂ ಅನಾಥವಾಯಿತು. ಆ ಮಕ್ಕಳನ್ನು ಮಡಿಲಿಗೆ ಹಾಕ್ಕೊಂಡು ತುಂಬ ವಿಲಾಪ ಮಾಡ್ತಾನೆ. ಇಷ್ಟವರೆಗೆ ನಾನು ಯಾವತ್ತೂ ಇಂತಹ ದುಃಖವನ್ನು ಕಂಡಿಲ್ಲ. 80 ವರ್ಷ ಸಾಹಸ್ರಂ ಸಂಪ್ರಾಪ್ತಂ ಮಮ ಭಾವಿನಿ ಏತಾವತ್ ಕಾಲ ಪರ್ಯಂತಂ ನತಷ್ಟಂ ದುಃಖ ಸಂಚಯಂ. ಇಂತಹ ದುಃಖವನ್ನು ನಾನು ಯಾವತ್ತೂ ಕಂಡಿಲ್ಲ. ಎಂತಹ ದುಃಖವನ್ನು ನಾನು ನೋಡಬೇಕಾಯಿತು ಅಂತೆಲ್ಲ ಮಕ್ಕಳ ಬಗ್ಗೆ ತುಂಬ ಪರಿತಾಪ ಪಡ್ತಾನೆ. ಈ ದುಃಖದ ಶಮನಕ್ಕೋಸ್ಕರವಾಗಿ, ಇದು ಕನಸಿನಲ್ಲಿ ಕಂಡ ದುಃಖ. ಇದು ಯಾಕೆ ನನಗೆ ಇಂತಹ ಈ ಕೆಟ್ಟ ಕನಸು ಬಿತ್ತು? ಇದನ್ನು ತಿಳ್ಕೊಳ್ಬೇಕು ಅಂತ ಈ ಒಂದು ದುಃಖದ ಶಾಂತಿಗೋಸ್ಕರವಾಗಿ, ಕನಸೇನೋ ಬಿದ್ದಿದೆ, ಮುಂದೆ ಆ ಥರ ದುಃಖ ಆಗುವುದಲ್ಲ. ಸ್ವಪ್ನ ಭವಿಷ್ಯ ಸೂಚಕ. ಅದು ಒಳ್ಳೆಯ ಕನಸು ಬೀಳ್ಬೋದು, ಕೆಟ್ಟ ಕನಸು ಬೀಳ್ಬೋದು. ಪ್ರತಿದಿನ ಮನುಷ್ಯನಿಗೆ 2 ಬಾರಿ ಕನಸು ಬೀಳುತ್ತೆ.
ಬಿದ್ದೇ ಬೀಳುತ್ತೆ 2 ಬಾರಿ ಕನಸು. ಆ ಕನಸು ಯಾವ ಸಮಯದಲ್ಲಿ ಬೀಳುತ್ತೆ ಅದಕ್ಕೆ ಅನುಗುಣವಾಗಿ ಅದರ ಫಲಾಫಲವನ್ನು ನೋಡುವಂಥದ್ದು. ಇವನಿಗೆ ಕನಸು ಬಿದ್ದೆ ಅಂದರೆ ಮುಂದೆ ಏನೋ ನನಗೆ ದುಃಖ ಕಾದಿದೆ. ಕನಸಿನಲ್ಲಿ ತಮ್ಮನ ಹೆಂಡತಿಯ ಮರಣ ದುಃಖವನ್ನು ನಾನು ಕಂಡಿದ್ದೇನೆ ಅಂದರೆ ಈ ದುಃಖವನ್ನು ನಾನು ಮುಂದೆ ನೋಡಲಿಕ್ಕಿದ್ದೇನು ಎಂಬ ಆತಂಕ. ಅದಕ್ಕೋಸ್ಕರವಾಗಿ ಈ ಒಂದು ದುಃಖವನ್ನು ಕಳೆದುಕೊಳ್ಳಿಕ್ಕೋಸ್ಕರವಾಗಿ ಶತಾನಂದರನ್ನು ಕರೆಸಿದ. ಅವರು ಶತಾನಂದರೆ ಶತ ಅಂದರೆ ತುಂಬ ಅಂತ ಅರ್ಥ. ತುಂಬ ಆನಂದವನ್ನು ಕೊಡ್ತಕ್ಕಂಥವರು. ನಮಗೆ ಕಷ್ಟ ಬಂದಾಗ ನಾವು ಯಾರ ಬಳಿಗೆ ಹೋಗಬೇಕು ಅಂದರೆ ನಮ್ಮ ಗುರುಗಳ ಬಳಿಗೆ ಹೋಗಬೇಕು. ಯಾಕೆಂದರೆ ಗುರುಗಳು ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಗುರುಗಳ ಮೂಲಕವಾಗಿಯೇ ನಮಗೆ ಉದ್ಧಾರ. ಆ ಗುರುಗಳು ತುಂಬ ಜನ ಇದ್ದಾರೆ. ಕೆಲವರು ನಮಗೆ ಗುರುಗಳು ನಮ್ಮ ಹತ್ರ ಹಣ ತೆಗೆದುಕೊಂಡು ಫೀಸ್ ತಗೊಂಡು ನಮಗೆ ವಿದ್ಯೆ ಹೇಳ್ಕೊಡ್ತಕ್ಕಂಥ ಗುರುಗಳು. ಇನ್ನು ಕೆಲವರು ನಮ್ಮ ಮನಸ್ಸನ್ನು ಕದ್ದು ನಮಗೇನು ಸ್ವಲ್ಪ ಹೇಳ್ಕೊಡ್ತಾರೆ. ನಮ್ಮ ವಿತ್ತವನ್ನು ಕಲಿಯುವವರು, ನಮ್ಮ ಚಿತ್ತವನ್ನು ಕಲಿಯುವವರು ತುಂಬ ಜನ ಇದ್ದಾರೆ. ಆದರೆ ನಮ್ಮ ಹೃತ್ತಾಪವನ್ನು ಕಲಿಯತಕ್ಕಂಥವರು ಅಂತಹ ಗುರುಗಳು ತುಂಬ ವಿರಳ ಅಂತ ಹೇಳ್ತಾರೆ. ಅಂತಹ ಗುರುಗಳು ನಮ್ಮ ಮಾನಸಿಕ ತಳಮಳವನ್ನು ಕಳೀತಕ್ಕಂಥವರು. ಅಂತಹ ಗುರುಗಳ ಬಳಿಗೆ ಹೋಗಬೇಕು. ಅಂತಹ ಗುರುಗಳನ್ನು ಕಂಡಿದ್ದಾನೆ. ತನ್ನ ದುಃಖದ ಶಾಂತಿಗೋಸ್ಕರವಾಗಿ ತನ್ನ ಪುರೋಹಿತರಾಗಿರ್ತಕ್ಕಂತಹ ಶತಾನಂದರು ಬಂದಿದ್ದಾರೆ. ವಾಮದೇವ ವರ್ಷಗಳ ಮಗನಾಗಿರತಕ್ಕಂತಹ ಶತಾನಂದರು ಬಂದಿರತಕ್ಕಂತಹ ಪುರೋಹಿತರನ್ನು ನೋಡಿ ರಾಜ ಅವರಿಗೆ ಯಥೋಚಿತವಾಗಿರ್ತಕ್ಕಂತಹ ಉಪಚಾರವನ್ನು ಮಾಡಿ ತನಗೆ ಬಂದಿರತಕ್ಕಂತಹ ಕಷ್ಟವನ್ನು ಹೇಳ್ಕೊತಾ ಇದ್ದಾನೆ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಪುರತೋ ಮಮ ವೃದ್ಧತ್ವಾನ್ ಆತ್ಮನಶ್ಚೈವ ಪುತ್ರಾಣಾಂ ಚೈವ ಶೈಶವಾತ್ ಕನ್ಯಕಾನಾಂ ಚ ರತ್ನತ್ವಾತ್ ಹತಬಂಧೋ ಮಹಾಮುನೇ ಬಹವಃ ಶತ್ರವಃ ಸಂತಿ ರಾವಣೇಂದ್ರಜಿದಾದಯಃ ತೇಭ್ಯೋ ಯುದ್ಧಂ ಕಥಂ ದಾಸ್ಯೆ ಯಸಯಾಡು ಅತಿಹೀರ್ಣವಾನ್. ತಮ್ಮನನ್ನು ಕಳ್ಕೊಂಡು ಒಂದು ದುಃಖ ಮಾತ್ರ ಅಲ್ಲ, ಅವ ಜನಕ ಮಹಾರಾಜನಿಗೆ ರಕ್ಷಾ ಕವಚವಾಗಿದ್ದ. ಜನಕ ಮಹಾರಾಜನ ರಾಜ್ಯಕ್ಕೆ ಮಿಥಿಲಾ ನಗರಿಗೆ ರಾವಣ ಯಾವಾಗ ಆಕ್ರಮಣ ಮಾಡ್ತಾನೋ ಗೊತ್ತಿಲ್ಲ. ರಾವಣ ಮಹಾಬಲಿಷ್ಠ ಅವನು. ರಾವಣ, ಇಂದ್ರಜಿತು, ಅಕ್ಷಕುಮಾರ 3 ಸಮಾನ ಬಲಿಷ್ಠರು. ರಾವಣ ಇಂದ್ರಜಿತು ಆಗಾಗ ಒಂದು ಆಕ್ರಮಣ ಮಾಡ್ತಾ ಇರ್ತಾರೆ. ನನ್ನ ತಮ್ಮ ಇದ್ದವನು ಅವನು ಸತ್ತು ಹೋದ, ನನ್ನ ರಾಜ್ಯದ ಗತಿ ಏನು, ಮಕ್ಕಳು ಚಿಕ್ಕವರಿದ್ದಾರೆ, ನನ್ನ ಗತಿ ಏನು? ಈ ರೀತಿಯಾಗಿ ಅವ ಜನಕ ಮಹಾರಾಜ ತನ್ನ ಗುರುಗಳಲ್ಲಿ ಕೇಳ್ಕೊತಾನೆ. ಹಗಲಂತಿಲ್ಲ, ರಾತ್ರಿ ಅಂತಿಲ್ಲ, ರಾವಣ ಯಾವ ಕಾರಣದಲ್ಲೂ ಬರಬಹುದು. ಅಂತಹ ರಾವಣನ ಭಯ ಇದೆ. ನನ್ನ ಈ ಒಂದು ಸಂಪದ್ಭರಿತವಾಗಿರತಕ್ಕಂತಹ ರಾಜ್ಯ, ಇದನ್ನು ನಾನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಎಂಬುದಾಗಿ ಕೇಳಿದಾಗ ಶತಾನಂದರು ಹೇಳ್ತಾರೆ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ದುಹಿತುಸ್ತವ ಕಲ್ಯಾಣಂ ಸುಖದಂ ಶತ್ರುನಾಶನಂ. ವೈಕುಂಠಗಿರಿ ಮಹಾತ್ಮ್ಯಂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಕಲ್ಯಾಣಕರವಾಗಿರ್ತಕ್ಕಂತಹ ಸುಖವನ್ನು ತಂದುಕೊಡತಕ್ಕಂತಹ ಎಲ್ಲ ಶತ್ರುಗಳನ್ನು ನಾಶ ಮಾಡತಕ್ಕಂತಹ ಒಂದು ಮಹಾತ್ಮ್ಯವನ್ನು ಹೇಳ್ತಾ ಇದ್ದೇನೆ, ವೆಂಕಟಗಿರಿ ಮಹಾತ್ಮ್ಯ. ಅದನ್ನು ನೀನು ಕೇಳು. ಕಲವು ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖ ಹರಂ ಶಿವಂ ಧನಕಾಮಸ್ಯ ಧನದಂ ಜ್ಞಾನಿನಾಂ ಜ್ಞಾನ ಸಾಧನಂ. ಕಲಿಯುಗದಲ್ಲಿ ಆ ವೆಂಕಟಾಚಲ ಮಹಾತ್ಮ್ಯವನ್ನು ಕೇಳಿದರೆ ನಮ್ಮ ಎಲ್ಲ ದುಃಖ ಪರಿಹಾರವಾಗತ್ತೆ. ಕುಬೇರ ಅದನ್ನು ಕೇಳಿಯೇ ಶ್ರೀಮಂತನಾದ. ಯಾರಿಗೆ ಹಣ ಬೇಕು ಅವರು ಈ ಕಥೆಯನ್ನು ಕೇಳಿದರೆ ಶ್ರೀಮಂತರಾಗ್ತಾರೆ. ಯಾರು ಜ್ಞಾನವನ್ನು ಗಳಿಸಬೇಕೆಂದು ಬಯಸ್ತಾರೋ ಅವರು ಜ್ಞಾನ ಸಾಧನವನ್ನು ಗಳಿಸ್ತಾರೆ. ಯಾವುದನ್ನು ಕೇಳಿ ಚತುರ್ಮುಖ ಬ್ರಹ್ಮ ಪದವಿಯನ್ನು ಪಡೆದನೋ, ನೀಲಕಂಠ ಯಾವ ವೆಂಕಟಗಿರಿಯ ಮಹಾತ್ಮ್ಯವನ್ನು ಕೇಳಿ ನಿರ್ವಿಷನಾಗಿ ಸುಖವಾಗಿದ್ದಾನೋ, ಯಾವ ಕಥೆಯನ್ನು ಕೇಳಿ ಇಂದ್ರ ಪದವಿಯನ್ನು ಅಲಂಕರಿಸಿದ್ದಾನೋ ಅಂತಹ ವೆಂಕಟಾಚಲ ಮಹಾತ್ಮೆ ಹೆಚ್ಚೇನು ಹೇಳುವುದು
ವಿಶೇಷವಾಗಿ ಅದರ ಫಲವನ್ನು ನಾನು ಸಂಕ್ಷಿಪ್ತವಾಗಿ ನನಗೆ ಹೇಳ್ತೇನೆಂಬುದಾಗಿ ಹೇಳಿಕೊಟ್ಟಾಗ ಜನಕ ಮಹಾರಾಜ ಹೇಳ್ತಾನೆ, ವದ ವೈಕುಂಠ ಮಹಾತ್ಮ್ಯಂ ಕಲೌ ತಚ್ಚರಿತಂ ಕಥಂ. ಈ ವೆಂಕಟ ಮಹಾತ್ಮ್ಯ ಅದು ಕಲಿಯುಗದಲ್ಲಿ ಇದು ವೆಂಕಟಾಚಲ ಮಹಾತ್ಮ್ಯ, ವೆಂಕಟಾಚಲ ಆಯಿತು. ಇಂತಹ ವೆಂಕಟಾಚಲ ಮಹಾತ್ಮ್ಯವನ್ನು ಹೇಳಿ ಅಂದಾಗ ಶತಾನಂದ ಹೇಳ್ತಾರೆ, ಈ ವೆಂಕಟಾಚಲ ಮಹಾತ್ಮ್ಯಕ್ಕೆ 4 ಯುಗಗಳಲ್ಲಿ ಒಂದೊಂದು ಹೆಸರು. ಕಲೌ ವೃಷಾದ್ರಿಂ ವಕ್ಷಂತಿ, ತ್ರೇತಾಯಾಂ ಅಂಜನಾಚಲಂ, ದ್ವಾಪರೇ ಶೇಷಶೈಲಂ ಚ, ಕಲೌ ಶ್ರೀ ವೆಂಕಟಾಚಲಂ. ಯುಗಭೇದೇನ ಈ ವೆಂಕಟಾಚಲಕ್ಕೆ 4 ಹೆಸರು. ಕೃತಯುಗದಲ್ಲಿ ಇದು ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ. ಯಾಕೆ ಒಂದೇ ಶೈಲಕ್ಕೆ ಬೇರೆ ಬೇರೆ ಹೆಸರು? ಅದನ್ನು ಕೇಳ್ತಾನೆ ಜನಕ ಮಹಾರಾಜ. ಚತುರ್ಯುಗೋಷಿ ಯತ್ಪ್ರೋಕ್ತಂ ತಸ್ಯ ಹಿರೇರ್ಮುನೆ. ಯಾಕೆ ಹೀಗೆ ಹೆಸರು ಬಂತು? ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು ಬಂತು. ಯಾಕೆ ವೃಷಭಾಚಲ ಹೆಸರು ಬಂತು ಅಂದರೆ, ಹಿಂದೆ ವೃಷಭ ಎಂಬ ರಾಕ್ಷಸನಿದ್ದ, ಬಹಳ ಘೋರವಾಗಿರತಕ್ಕಂತಹ ಕಾರ್ಯವನ್ನು ಮಾಡ್ತಕ್ಕಂಥವ. ಅವ ಈ ವೆಂಕಟಾಚಲದಲ್ಲಿ ಇದ್ದುಕೊಂಡು, ಶೇಷಾಚಲದಲ್ಲಿ ಇದ್ದುಕೊಂಡು ಅಲ್ಲಿ ತಪಸ್ಸು ಮಾಡ್ತಕ್ಕಂತಹ ಋಷಿಮುನಿಗಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದ. ಅವ ಈ ತಪಸ್ಸು ಮಾಡ್ತಾನೆ, ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾನೆ. ಅವನ ದಿನಚರಿ ನೋಡಿ, ದಿನಾಲು ಬೆಳಗ್ಗೆ ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡಿ ನರಸಿಂಹದೇವರ ಸಾಲಿಗ್ರಾಮವನ್ನು ಪೂಜಿಸ್ತಾ ನಿತ್ಯವೂ ಆರಾಧಿಸ್ತಾ ಇದ್ದ. ಪೂಜೆಯ ಕೊನೆಯಲ್ಲಿ ತನ್ನ ತಲೆಯನ್ನೇ ಕತ್ತರಿಸಿ ಅದನ್ನು ಪುಷ್ಪವಾಗಿ ಆ ನರಸಿಂಹ ಸಾಲಿಗ್ರಾಮದ ಮೇಲೆ ಇಡ್ತಾ ಇದ್ದ. ಮತ್ತೆ ತನ್ನ ತಲೆ ಬೆಳೀತಾ ಇತ್ತು. ಹೀಗೆ ಅವನು 5,000 ವರ್ಷಾಣಿ ವಿಗತಾನಿಚ, 5,000 ವರ್ಷಗಳ ಕಾಲ ಈ ರೀತಿಯಾಗಿ ಭಗವಂತನನ್ನು ಪೂಜಿಸಿದಾಗ ಆ ನರಸಿಂಹ ಸಾಲಿಗ್ರಾಮದಲ್ಲಿ ಶ್ರೀನಿವಾಸ ಪ್ರಕಟಗೊಂಡು ಕೇಳ್ತಾನೆ, ಇಷ್ಟೊಂದು ಸೇವಿಸ್ತಾ ಇದೆಯಲ್ಲ, ಏನು ನಿನ್ನ ಅಪೇಕ್ಷೆ? ವೃಷಭ ನೀನು ನಮಸ್ಕಾರ ಮಾಡಿ ಹೇಳ್ತಾನೆ, ನನಗೇನು ಬೇಡ, ನನಗೆ ಸ್ವರ್ಗ ಬೇಡ. ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಠಪದಂ ಹರೇ ನಯಾಚೇ ಜಗದಾಂನಾಥ ಯುದ್ಧ ಭಿಕ್ಷಾಂತೆ ದೇಹಿನೇ. ನನಗೆ ಮೋಕ್ಷ ಬೇಡ, ಸ್ವರ್ಗ ಬೇಡ, ಬ್ರಹ್ಮ ಪದವಿ ಬೇಡ, ಈ ಜಗತ್ತಿನ ಒಡೆತನ ಬೇಡ, ನನಗೆ ಯುದ್ಧ ಭಿಕ್ಷೆ ಬೇಕು. ನಿನ್ನೊಂದಿಗೆ ಯುದ್ಧ ಮಾಡಬೇಕು. ನಿನ್ನ ದಶಾವತಾರ ವೈಭವವನ್ನು ನಾನು ಕೇಳಿದ್ದೇನೆ, ಆದ್ದರಿಂದ ಅದು ಸತ್ಯವ, ಅದನ್ನು ನಾನು ನೋಡಬೇಕು. ನಿನ್ನ ಪರಾಕ್ರಮವನ್ನು ತೋರಿಸು ಅಂದಾಗ ಪರಮಾತ್ಮ ಅದೆಲ್ಲ ತೋರಿಸ್ತಾನೆ. ಶ್ರೀನಿವಾಸ ಏನೇನು ಮಾಡ್ತಾನೋ ಅದೆಲ್ಲವನ್ನು ಕೂಡ ವಿಷವನ್ನು ಮಾಡ್ತಾನೆ. ಹಾಗಾಗಿ ಅದ್ಭುತವಾಗಿರತಕ್ಕಂತಹ ಒಂದು ಯುದ್ಧ ನಡೆಯುತ್ತೆ. ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ಅವರಿಬ್ಬರ ಯುದ್ಧ ಕೌಶಲವನ್ನು. ಕೊನೆಗೆ ನೀನು ಏನು ಮಾಡಬೇಕು ಅಂತ ಕೇಳ್ತಾನೆ ಪ್ರಸನ್ನನಾಗಿ. ಆಗ ವೃಷಭ ಹೇಳ್ತಾನೆ, ನನಗೆ ಏನು ಬೇಡ, ನಿನ್ನಿಂದ ಸಾವು ಬೇಕು ಅಂತ. ನಿನ್ನ ಸುದರ್ಶನ ಚಕ್ರದಿಂದ ನನ್ನ ಸಂಹಾರ ಮಾಡು ಅಂತ ಹೇಳ್ತಾನೆ. ಅಷ್ಟು ಹೇಳಿ ನಮಸ್ಕಾರ ಮಾಡಿ, ಈ ಪರ್ವತಕ್ಕೆ ನನ್ನ ಹೆಸರಿರಬೇಕು, ನನ್ನ ಹೆಸರಿನಿಂದ ಈ ಪರ್ವತ ಪ್ರಸಿದ್ಧವಾಗಬೇಕು ಎಂಬುದಾಗಿ ಹೇಳ್ತಾನೆ. ಆಗ ಭಗವಂತನ ಅನುಗ್ರಹದಂತೆ ಅದು ವೃಷಭಾಚಲ ಅಂತಾಗತ್ತೆ. ವೃಷಭಾಚಲ, ಈ ನಮ್ಮ ದೇಹವು ವೃಷಭಾಚಲವೇ. ಈ ವೆಂಕಟಾಚಲಕ್ಕೆ, ತಿರುಮಲ ಬೆಟ್ಟಕ್ಕೆ 4 ಹೆಸರು. ಯಾವುದ್ಯಾವುದು? ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ. ಇದು ಎಲ್ಲಿದೆ? ಇದು ನಮ್ಮಲ್ಲೇ ಇದೆ. ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ಈ 4 ಹೆಸರಿನ ತಿರುಮಲ ಬೆಟ್ಟ ಇದೆ. ವೃಷಭಾಚಲವೂ ಇದೆ,
ಅಂಜನಾಚಲವೂ ಇದೆ, ಶೇಷಾಚಲವೂ ಇದೆ, ವೆಂಕಟಾಚಲವೂ ಇದೆ. ನಮ್ಮ ದೇಹ ವೃಷಭಾಚಲ. ವೃಷಭ ಅಂದ್ರೇನು? ವೃಷಭತ್ತು ಭಾತಿ ಇದೆ ವೃಷಭ. ವೃಷ ಅಂದರೆ ಎತ್ತು, ಎತ್ತಿನ ಹಾಗೆ ತೋರುವಂಥದ್ದು. ಈ ನಮ್ಮ ದೇಹ ಎತ್ತಿನ ಹಾಗೆ ಇದೆ. ಎತ್ತಿನ ಹಾಗೆ ಇದೆ. ಹೇಗೆ? ಎತ್ತೇನು ಮಾಡುತ್ತೆ? ಎಷ್ಟೇ ಭಾರ ಹೊರಿಸಿದರೂ ಹೊರತ್ತೆ. ನಾವು ಹಾಗೆ ಎಷ್ಟು ಜನ್ಮಗಳಲ್ಲಿ ಈ ಜೀವ ಎಷ್ಟು ಭಾರ ಹೊರತಾ ಇದ್ದಾನೆ. ನಾವು ಎಷ್ಟು ಜನ್ಮವಿದ್ದೇವೆ ಗೊತ್ತಿಲ್ಲ, ಇನ್ನು ಮುಂದೆ ಎಷ್ಟು ಅಂತ ಗೊತ್ತಿಲ್ಲ. ಕೋಟಿ ಕೋಟಿ ಜನ್ಮಗಳಲ್ಲಿ ಈ ದೇಹವನ್ನು ಪಡಿತಾನೆ, ಈ ದೇಹದ ಭಾರವನ್ನು ಹೊರತಾನೆ. ಆದ್ದರಿಂದ ವೃಷಭ ಅಂದರೆ ಏನೇ ಜೀವನದಲ್ಲಿ ಬರಲಿ ಎಲ್ಲವನ್ನು ಹೊರುವಂಥದ್ದು. ಏನೇ ಕಷ್ಟ ಬರಲಿ, ಸುಖವಾಗಲಿ ದುಃಖವಾಗಲಿ, ಸಖನೀನಾಗಿರು ಪಾಂಡುರಂಗ, ಅದೆಲ್ಲವನ್ನು ಆ ಭಾರವನ್ನು ಹೊರತಾನೆ ಈ ದೇಹದಿಂದ. ಆದ್ದರಿಂದ ಈ ದೇಹ ಅನ್ನೋದು ಎಲ್ಲ ರೀತಿಯ ಭಾರವನ್ನು ಜನ್ಮ ಜನ್ಮದಲ್ಲಿ ಎಷ್ಟು ದೇಹಗಳು ಬರ್ತಾವೋ ಆ ಎಲ್ಲ ದೇಹಗಳು ಕೂಡ ಆ ಜನ್ಮದಲ್ಲಿ ಆ ಭಾರವನ್ನು ಹೊರದ್ರಿಂದಾಗಿ ಇದು ವೃಷಭ. ಇಂತಹ ವೃಷಭ, ಇದು ವೃಷಭ ಆಚಲ. ಅಚಲ ಅಂತ ಪರ್ವತ. ಆಚಲ ಅಂದರೆ ಜನ್ಮದ ಜನ್ಮಕ್ಕೆ ಸಂಚಾರ ಮಾಡ್ತಾನೆ ಇರ್ತದೆ. ಎಷ್ಟು ದೇಹಗಳನ್ನು ಧಾರಣ ಮಾಡ್ತಾನೆ ಜೀವಿ. ವಾಸಾಂಶ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಭಗವದ್ಗೀತೆ ಕೃಷ್ಣ ಹೇಳಿದಾಗೆ ಪ್ರತಿಯೊಬ್ಬ ಜೀವಿ ಒಂದು ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುವ ಹಾಗೆ ಅನೇಕ ಜನ್ಮಗಳು ಅನೇಕ ದೇಹವನ್ನು ಧಾರಣ ಮಾಡ್ತಾ ಇರ್ತಾನೆ. ಆ ದೇಹವೇ ವೃಷಭಾಚಲ. ಹಾಗಾಗಿ ಈ ನಮ್ಮ ದೇಹ ವೃಷಭಾಚಲ. ಈ ವೃಷಭಾಚಲದ ಒಳಗೆ ಒಂದು ದೇಹ ಇದೆ, ಅದು ಅಂಜನಾಚಲ. ಅಂಜನಾಚಲದಲ್ಲಿ ಅಂಜನಾದೇವಿ ತಪಸ್ಸು ಮಾಡ್ತಾಳೆ. ಅಂಜನಾದೇವಿ ತಪಸ್ಸು ಮಾಡಿ ಹನುಮಂತನನ್ನು ಪಡಿತಾಳೆ. ಅದು ನಡೆದು ಈ ಒಂದು ಶೇಷಾಚಲದಲ್ಲಿ. ತ್ರೇತಾಯುಗದಲ್ಲಿ ಕೇಸರಿ ಎಂಬ ಅಸುರ, ಕೇಸರಿ ಎಂಬ ವಾನರ ಇದ್ದಾನೆ, ಕೇಸರಿ ಎಂಬ ಅಸುರ. ಕೇಸರಿ ಎಂಬ ಅಸುರ ಮಗ ಬೇಕು ಅಂತ ದೇವರನ್ನು ತಪಸ್ಸು ಮಾಡಿದಂತೆ. ಶಿವ ಪ್ರತ್ಯಕ್ಷನಾಗಿ ನಿನಗೆ ನಾನು ಮಗನನ್ನು ಕೊಡುವುದಿಲ್ಲ, ನಿನಗೆ ಪುತ್ರ ಯೋಗ ಇಲ್ಲ, ನೀನು ಮಾಡಿ ತಪಸ್ಸಿ ನಾನು ಪ್ರಸನ್ನನಾಗಿದ್ದೇನೆ, ಆದರೆ ನಿನಗೆ ಪುತ್ರ ಯೋಗ ಇಲ್ಲ, ನಿನ್ನ ಹಣೆಯಲ್ಲಿ ಬ್ರಹ್ಮ ಅದನ್ನು ಬರೋದಿಲ್ಲ. ಹಾಗಾದರೂ ಕೂಡ ನಿನಗೆ ಒಬ್ಬಳು ಕನ್ಯೆಯನ್ನು ಕರುಣಿಸ್ತೇನೆ, ಒಬ್ಬ ಮಗಳನ್ನು ಕರುಣಿಸ್ತೇನೆ. ಅವಳು ರೂಪಯೌವನಶಾಲಿಯಾಗಿರ್ತಾಳೆ. ಅವಳಲ್ಲಿ ಹುಟ್ಟತಕ್ಕಂತಹ ಮಗ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಕೇಸರಿ ಎಂಬ ದೈತ್ಯ, ಅವನ ಮಗಳು ಅಂಜನೆ, ಅವಳ ಮಗಳು ಅಂಜನೆ. ಆ ಅಂಜನೆಯಲ್ಲಿ ಹುಟ್ಟತಕ್ಕಂಥವನು ಆಂಜನೇಯ. ನನ್ನ ಕೇಸರಿ ಎಂಬ ಹೆಸರಿನ ವಾನರದಲ್ಲೇ ನನ್ನ ಮಗ ಹುಟ್ಟಬೇಕು ಅಂತ ಅವನ ಆಸೆ ಇರ್ತದೆ ಆ ದೈತ್ಯನನ್ನು. ಹಾಗಾಗಿ ಕೇಸರಿ ಎಂಬ ವರವನ್ನೇ ಹುಡ್ಕೊಂಡು ಹೋಗ್ತಾನೆ ತನ್ನ ಮಗಳಿಗೆ. ಹಾಗಾಗಿ ಕೇಸರಿ ಎಂಬ ಕವಿಗೆ ಅಂಜನೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಈ ವಿಚಾರ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಾನೆ. ಆ ಕೇಸರಿಗೆ ಅಂಜನೆಯನ್ನು ಕೊಡ್ತಾನೆ. ಆ ಕೇಸರಿ ಮತ್ತು ಅಂಜನಿ ಅವರ ದಾಂಪತ್ಯದ ಫಲವಾಗಿ ಹುಟ್ಟತಕ್ಕಂತಹ ಮಗು ಆಂಜನೇಯ. ಅಂಜನಾದೇವಿ ಅವಳಿಗೆ ಎಷ್ಟೋ ವರ್ಷ ಆದರೂ ಮಕ್ಕಳಾಗಲಿಲ್ಲ. ಕೊನೆಗೆ ಮತಂಗ ಮಹರ್ಷಿಗಳ ಬಳಿ ಹೋಗ್ತಾಳೆ. ನಮಸ್ಕಾರ ಮಾಡಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾಳೆ. ಆಗ ಮತಂಗ ಮಹರ್ಷಿ ಹೇಳ್ತಾರೆ, ಪಂಪಾಯ ಪೂರ್ವ ದಿಗ್ಭಾಗೆ 50 ಯೋಜನಾಂತರೆ ನರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ ತಸ್ಯ ದಕ್ಷಿಣ ದಿಗ್ಭಾಗೆ ನಾರಾಯಣಗಿರಿಸ್ತಟೆ ಉತ್ತರೇ ಸ್ವಾಮಿ ತೀರ್ಥಸ್ಯ ವರ್ತತೆ ಕೋಶ ಮಾತ್ರ. ನೋಡಿ ಎಂಥ ಒಂದು ಗೈಡ್ಲೈನ್. ಗೂಗಲ್ ಮ್ಯಾಪ್ದಲ್ಲಿ ನೋಡಿದಾಗೆ ಎಷ್ಟು ನಿಖರವಾಗಿ ವೇದವ್ಯಾಸರು ಹೇಳ್ತಾರೆ. ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಎಷ್ಟು
ನಿಖರವಾಗಿ ಆ ವಿಚಾರವನ್ನು ತಿಳಿಸ್ತಾರೆ. ಪಂಪಾ ತೀರದ ಪೂರ್ವ ದಿಗ್ಭಾಗದಲ್ಲಿ 50 ಯೋಜನ ಅಂತರದಲ್ಲಿ ನರಸಿಂಹಾಶ್ರಮ ಇದೆ. ಆ ನರಸಿಂಹಾಶ್ರಮದ ದಕ್ಷಿಣ ಭಾಗದಲ್ಲಿ ನಾರಾಯಣ ಪರ್ವತ ಇದೆ. ಅದರ ಉತ್ತರದಲ್ಲಿ ಸ್ವಾಮಿ ಪುಷ್ಕರಣಿ ಇದೆ. ಅದರ ಹತ್ತಿರದಲ್ಲಿಯೇ ವಿಯದ್ಗಂಗಾ ಅಂತ ತೀರ್ಥ ಇದೆ. ಅಲ್ಲಿ ನೀನು ಸ್ನಾನ ಮಾಡಿ ದ್ವಾದಶಾಬ್ದ ವೃತವನ್ನು ಮಾಡು. ದ್ವಾದಶಾಬ್ದ ವೃತ, ದ್ವಾದಶ ಅಂದರೆ 12, ಅಬ್ದ ಅಂದರೆ ವರ್ಷ. ದ್ವಾದಶಾಬ್ದ ವೃತ ಅಂದರೆ 12 ವರ್ಷ ಮಾಡುವ ವೃತ ಅಲ್ಲ. ದ್ವಾದಶಾಬ್ದ ವೃತಂಚರ ಅಂತ ಹೇಳ್ತಾರೆ. ದ್ವಾದಶಾಬ್ದ ವೃತಂಚರ ಅಂದರೆ 12 ವರ್ಷ ಮಾಡುವ ವೃತ ಅಲ್ಲ. ಏನು ಹಾಗಾದರೆ ಅಬ್ದವೃತ ಅಂದರೆ? ಅಬ್ದವೃತ ಅಂದರೆ ಪ್ರತಿದಿನ 3 ಕಾಲಗಳಲ್ಲಿ ಸ್ನಾನಾದಿಗಳನ್ನು ಮಾಡತಕ್ಕಂತಹ ಒಂದು ವೃತಕ್ಕೆ ಅದು ಕೃಚ್ಛ್ರ ವೃತ ಅಂತ ಹೇಳ್ತಾರೆ. ಪ್ರತಿದಿನ 3 ಕಾಲಗಳಲ್ಲಿ ಸ್ನಾನ ಮಾಡಿ ಅನುಷ್ಠಾನ ಮಾಡೋದು ಇದು ಕೃಚ್ಛ್ರ ವೃತ. ಬರೀ ಸ್ನಾನ ಮಾತ್ರ ಅಲ್ಲ, ಸ್ನಾನ, ದೇವರಿಗೆ ಪ್ರದಕ್ಷಿಣೆ, ದೇವರಿಗೆ ವಂದನೆ, ದೇವತೀರ್ಥ ಪ್ರಾಶನ, ಈ ರೀತಿಯಾಗಿ ಇದನ್ನು 4 ಬಾರಿ ಒಂದು ದಿನದಲ್ಲಿ ಮಾಡಬೇಕು. ಈ 4ಅನ್ನು 3 ಬಾರಿ ಮಾಡಬೇಕು. ಅದು ಕೃಚ್ಛ್ರ ವೃತ. ಇಂತಹ ಕೃಚ್ಛ್ರ ವೃತವನ್ನು 30 ಬಾರಿ ಮಾಡಿದರೆ ಅದಕ್ಕೆ ಅಬ್ದವೃತ ಅಂತ ಹೇಳ್ತಾರೆ. ಅಬ್ದವೃತ ಅಂದರೆ ಪ್ರತಿದಿನ 3 ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ಇಂತಹ ಕೃಚ್ಛ್ರ ವೃತವನ್ನು ಎಷ್ಟು ದಿವಸ ಮಾಡಬೇಕು? 30 ಬಾರಿ. 30 ಬಾರಿ ಮಾಡಿದರೆ ಅದು ಅಬ್ದವೃತ ಅಂತ ಹೇಳ್ತಾರೆ. ಅಂತಹ ಅಬ್ದವೃತವನ್ನು ನೀನು ದ್ವಾದಶ ಅಬ್ದವೃತ 12 ಬಾರಿ ಮಾಡು. ಇಂತಹ ವೃತವನ್ನು ನೀನು ಮಾಡು, ಅದರಿಂದ ಸಂತಾನ ಪ್ರಾಪ್ತಿಯಾಗತ್ತೆ ಅಂದಾಗ ಮತಂಗ ಮಹರ್ಷಿಗಳು ಹೇಳಿದ ಪ್ರಕಾರ ಅವಳು ಆಕಾಶಗಂಗೆಗೆ ಹೋಗಿ ಅಲ್ಲಿ ಉಪವಾಸ ಇದ್ದು ಆ ಕಾಷ್ಟಮೌನವನ್ನು ಮಾಡ್ತಾ ತಪಸ್ಸನ್ನು ಮಾಡ್ತಾಳೆ. ಆ ವೃತ ಕಳೆದ ಮೇಲೆ 12 ತಿಂಗಳು ಆಯಿತು. 13ನೇ ತಿಂಗಳಿಗೆ ವಾಯುದೇವ ಒಂದು ಫಲದಲ್ಲಿ ವೀರ್ಯವನ್ನು ತುಂಬಿ ಅವಳಿಗೆ ಕೊಡ್ತಾನೆ. ಅವಳನ್ನು ಸ್ವೀಕಾರ ಮಾಡ್ತಾಳೆ. ಅದರಿಂದ ಸಂತಾನ ಆಗುತ್ತೆ. ಮುಖ್ಯ ಪ್ರಾಣದೇವರು ಹನುಮಂತನಾಗಿ ಅವತರಿಸ್ತಾರೆ. ಹನುಮಂತ ದೇವರು ಸಾಮಾನ್ಯ ಅಲ್ಲ. ಲೋಕದಲ್ಲಿ ಯಾವನಾದ್ರೂ ಒಬ್ಬ ಒಳ್ಳೆ ಮಗ ಅಂತಿದ್ರೆ ಹನುಮಂತನ ತೋರಿಸ್ತಾ ಇದ್ರಂತೆ. ಅಷ್ಟು ಗುಣವಿದ್ದವನು. ಅಂತಹ ಹನುಮಂತನಾಗಿ ರಾಮನ ಭೂಭಾರಹರಣ ಕಾರ್ಯವನ್ನು ಮಾಡಿದವರು. ಪ್ರಧಾನ ಅಂಗಮ್ಯ ಮಾರುತಿ ಅಂತ ಹೇಳ್ತಾರೆ. ಪರಮಾತ್ಮ ರಾಮನಾಗಿ ಅವತರಿಸಿ ಭೂಭಾರಹರಣವನ್ನು ಮಾಡುವ ಕಾಲದಲ್ಲಿ ಅವನ ಸೇವೆಯಲ್ಲಿ ಅತ್ಯಂತ ಸಮರ್ಥವಾಗಿ ಕಾರ್ಯವನ್ನು ಮಾಡಿದರೆಂದರೆ ಹನುಮಂತ. ರಾಮ ಕಾರ್ಯ ದುರಂಧರ. ವಾದಿರಾಜರು ಸರಸ್ವಾಮಿ ವಿಲಾಸದಲ್ಲಿ ಹೇಳ್ತಾರೆ, ಹನುಮಾನೇವ ರಾಮ ಕಾರ್ಯ ದುರಂಧರ. ಹನುಮಂತನೊಬ್ಬನೇ ರಾಮನ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಇಂತಹ ಹನುಮಂತನನ್ನು ಪಡಿಬೇಕಾದ್ರೆ ಅಂಜನೇಯ ಅಂತ ತಪಸ್ಸು ಮಾಡಿರಬೇಕು. ಹಾಗಾಗಿ ಈ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರು. ಆ ಅಂಜನಾಚಲ ಅದು ಮಾತ್ರ ಅಲ್ಲ, ನಮ್ಮ ದೇಹವೂ ಅಂಜನಾಚಲ. ಇದು ನಮ್ಮ ಭೌತಿಕ ದೇಹ, ಇದು ವೃಷಭಾಚಲ. ಆದರೆ ಇದರ ಒಳಗೆ ಒಂದು ದೇಹ ಇದೆ, ಅದಕ್ಕೆ ನಾವು ಅನಿರುದ್ಧ ದೇಹ ಅಂತ ಹೇಳ್ತೇವೆ. ಅದು ಅಂಜನಾಚಲ. ಯಾಕೆ ಅಂಜನಾಚಲ? ನಾವು ಅನಿರುದ್ಧ ದೇಹದಿಂದ ಈ ಪಾಪ ಪುಣ್ಯ ಮೊದಲಾದನ್ನು ಮಾಡ್ತೇವೆ. ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಇವನ್ನೆಲ್ಲ ನಾವು ಮಾಡುವಂಥದ್ದು ಅನಿರುದ್ಧ ದೇಹದಿಂದ. ನಮ್ಮೊಳಗೆ ತತ್ವಾಭಿಮಾನ ಇದ್ದುಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡಿಸ್ತಾರೆ. ದೈತ್ಯರು ನಮ್ಮಲ್ಲಿದ್ದಾರೆ, ಅವರಿದ್ಕೊಂಡು ನಮ್ಮಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡಿಸ್ತಾರೆ. ಅವರಿಬ್ಬರ ಮಧ್ಯೆ ಸ್ಪರ್ಧೆ ಆಗ್ತಾ ಇರ್ತದೆ. ಇದು ಅನಿರುದ್ಧ ದೇಹದಲ್ಲಿ ನಡೆಯುತ್ತೆ. ಅಂತಹ ಅನಿರುದ್ಧ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳು ಮುಖ್ಯ ಪ್ರಾಣಗಳು ಇದ್ದುಕೊಂಡು ನಮ್ಮಿಂದ ಒಳ್ಳೆಯ ಕಾರ್ಯವನ್ನು ಮಾಡಿಸ್ತಾರೆ. ಇದು ನಮ್ಮ ದೇಹ ಅಂಜನಾಚಲ. ಅಂಜನ ಅಂದರೆ ದೋಷ, ಪಾಪ. ಅಂಜನ ಅಂದರೆ ನಿರಂಜನ ಅಂದರೆ ಪಾಪರಹಿತ ಅಂತ. ಈ
ಪಾಪ ಭೂಯಿಷ್ಠವಾಗಿರತಕ್ಕಂತಹ ಈ ಶರೀರ ಅನಿರುದ್ಧ ಶರೀರ. ಅನಿರುದ್ಧ ಶರೀರದ ಮೂಲಕವಾಗಿ ನಾವು ಜನ್ಮ ಜನ್ಮಾಂತರಗಳಲ್ಲಿ ನಾನಾ ರೀತಿಯ ದುಷ್ಟ ಕಾರ್ಯಗಳನ್ನು ಮಾಡ್ತೇವೆ, ದೋಷವನ್ನು ಮಾಡ್ತೇವೆ. ಆದ್ದರಿಂದ ಇದು ಅನಿರುದ್ಧ ದೇಹ, ಇದು ಅಂಜನಾಚಲ. ಅದರೊಳಗೆ ಇನ್ನೊಂದು ದೇಹ ಇದೆ, ಅದನ್ನು ಲಿಂಗದೇಹ ಅಂತ ಹೇಳ್ತಾರೆ. ಆ ಲಿಂಗದೇಹವೇ ಶೇಷಾಚಲ. ಶೇಷಾಚಲ ಅಂತ ಹೆಸರು. ಯಾಕೆ ಶೇಷಾಚಲ ಅಂತ ಹೆಸರು ಅಂದರೆ, ಈ ಶೇಷಾಚಲದಲ್ಲಿ ವಾಯುದೇವರಿಗೂ ಹನುಮಂತ ದೇವರಿಗೂ ಒಂದು ಸಂಘರ್ಷ ಆಯಿತು. ಪರಮಾತ್ಮ ತನ್ನ ಪಟ್ಟದರಸಿ ರಮೆಯೊಂದಿಗೆ ಪವಳಿಸಿದ್ದಂತೆ ಆಗ ವಾಯುದೇವರು ಹೋದರು. ಶೇಷದೇವರು ದ್ವಾರಪಾಲಕ ಒಳಗೆ ಬಿಡಲಿಕ್ಕೆ ಆಗೋದಿಲ್ಲ ಅಂತ ಪರ್ಮಿಷನ್ ಇಲ್ಲ. ನಾನು ವಾಯುದೇವರು, ಮುಖ್ಯ ಪ್ರಾಣದೇವರು ಅಂದರೆ ಪರಮಾತ್ಮ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥ ಮಗ. ಎಷ್ಟು ಪ್ರೀತಿ ಹನುಮಂತನ ಮೇಲೆ, ಎಷ್ಟು ಪ್ರೀತಿ ಪ್ರಾಣದೇವರ ಮೇಲೆ ಅಂದರೆ, ಕೊನೆಗೆ ಯುದ್ಧಕಾಂಡದಲ್ಲಿ, ಉತ್ತರಕಾಂಡದಲ್ಲಿ ರಾಮ ಹೇಳ್ತಾನೆ, ನಿನಗೆ ಎಷ್ಟು ಸಂತೋಷವಾಗಿದೆ ಅಂದರೆ ನಿನಗೆ ಏನು ಕೊಟ್ಟರು ಕಡಿಮೆ, ನಾನು ನಿನ್ನೊಂದಿಗೆ ಯಾವಾಗಲೂ ಸುಖವಾಗಿರ್ತೇನೆ ಎಂಬುದಾಗಿ ತನ್ನ ಸಹಭೋಗವನ್ನೇ ಕೊಡ್ತಾನೆ ಶ್ರೀರಾಮ. ನನ್ನೊಂದಿಗೆ ಯಾವಾಗಲೂ ಸುಖವಾಗಿರಬೇಕು, ಬ್ರಹ್ಮ ಪದವಿಯನ್ನು ಪಡೆದುಕೊಂಡು ನನ್ನೊಂದಿಗೆ ಯಾವಾಗಲೂ ಇರಬೇಕು ಅಂತ ಆ ಸನ್ನಿವೇಶ ಬಹಳ ಚಂದ ಇದೆ ಉತ್ತರಕಾಂಡ ರಾಮಾಯಣದಲ್ಲಿ. ಅಷ್ಟು ಪ್ರೀತಿ ಪಾತ್ರನಾಗಿರ್ತಕ್ಕಂಥವನು ಮುಖ್ಯ ಪ್ರಾಣದೇವ. ಹಾಗಿರುವಾಗ ನನಗೆ ಒಳಗೆ ಹೋಗಲಿಕ್ಕೆ ಅನುಮತಿ ಇಲ್ಲ ಅಂದರೆ ಬಹಳ ಇಬ್ಬರಿಗೂ ಜಗಳ ಆಗ್ತದೆ. ಜಗಳ ಆದಾಗ ಏನೋ ಗಲಾಟೆ ಆಗ್ತಾ ಇದೆ ಅಂತಂದು ಲಕ್ಷ್ಮಿ, ಅದೇನು ನೋಡು ಶೇಷ ಅಂದ ಪರಮಾತ್ಮ ಒಳಗಿಟ್ಕೊಂಡೆ. ಅದೇನೋ ಬಂದಿದ್ದಾನೆ ಮರೆ ಪರ್ವತದಿಂದ ಆಂಜನೇಯ, ಅವನೇನೋ ವಾಯುದೇವ ನಿಮ್ಮನ್ನು ನೋಡಬೇಕಂತೆ, ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ನಾನು ಅಂತ ಗೊತ್ತಾಯ್ತು ಪರಮಾತ್ಮನಿಗೆ. ಶೇಷದೇವರ ಅಹಂಕಾರ, ಮುಖ್ಯ ಪ್ರಾಣದೇವರು ಯಾವುದೂ ಇಲ್ಲ. ಹಾಗಾದರೆ ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ? ಒಂದು ನಡೆದೇ ಬಿಡಲಿ, ಒಂದು ರಿಯಾಲಿಟಿ ಶೋ ಹಾಗೆ ಬಿಡಲಿ, ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಏನು ಮಾಡಬೇಕು? ನೀನು ಶೇಷ, ನಿನ್ನ ದೇಹದಿಂದ ಆನಂದಾದ್ರಿಯನ್ನು ಗಟ್ಟಿಯಾಗಿ ಬಿಗಿಹಿಡಿದು ಕೂತ್ಕೋ, ಅಲಗಾಡಿಸಿದ ಹಾಗೆ. ಅದನ್ನು ವಾಯು ತನ್ನ ಗಾಳಿಯಿಂದ ಹಾರಿಸ್ಕೊಂಡು ಹೋಗಬೇಕು. ಅವ ಸೋತ್ರೆ ನೀನು ಶ್ರೇಷ್ಠ. ನಿನ್ನ ಆ ಪರ್ವತವನ್ನು ಹಾರಿಸ್ಕೊಂಡು ಹೋದರೆ ಅವ ಶ್ರೇಷ್ಠ. ಈ ಒಂದು ಸ್ಪರ್ಧೆ ನಡೀಲಿ ಅಂತ ಹಾಗೆ ಮಾಡಿದ ಶೇಷ. ಆನಂದಾದ್ರಿಯನ್ನು ಗಟ್ಟಿಯಾಗಿ ತನ್ನ ದೇಹದಿಂದ ಸುತ್ತಿಕೊಂಡು ಗಟ್ಟಿಯಾಗಿ ಕುಳಿತುಕೊಂಡ. ಪ್ರಾಣದೇವರಿಗೆ ಗಂಧಮಾದನ ಪರ್ವತವೇ ಕಿರುಡರಿಂದ ಎತ್ತಿದ್ದು, ಈ ಆನಂದಾದ್ರಿ ಯಾವ ಲೆಕ್ಕ? 50,000 ಯೋಜನ ಅಗಲ ಇದ್ದದ್ದು ಮೇರು ಪರ್ವತ, ಗಂಧಮಾದನ ಪರ್ವತ. ಹಾಗಿರುವಾಗ ಅದೇ ಒಂದು ಕಿರುಬೆರಳಿಂದ ಎತ್ತಿದವನು ಇದ್ಯಾವ ಲೆಕ್ಕ? ಜೋರಾಗಿ ಹಾರಿಸಿಕೊಂಡು ಹೋದಾನಂತ. ಆಗ ಗೊತ್ತಾಯಿತು ನಾನು ಏನೂ ಅಲ್ಲ ಅಂತ. ನಮಗಿಂತ ದೊಡ್ಡವರು ಅಂತ ಗೊತ್ತಾದಾಗ ನಾವು ಎಷ್ಟು ಚಿಕ್ಕವರು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಾವು ದೊಡ್ಡವರು ಬಹಳ ಮೆರೀತೇವೆ. ಶೇಷದೇವನ ಅಹಂಕಾರ ಮುರಿದು ಈ ಒಂದು ಕಾರಣದಿಂದಾಗಿ ಈ ಪರ್ವತಕ್ಕೆ ಶೇಷಾಚಲ ಅಂತ ಹೆಸರು ಬಂತು. ನಮ್ಮ ದೇಹವು ಶೇಷಾಚಲವೇ. ಯಾಕೆಂದರೆ ಈ ಬ್ಯಾಲೆನ್ಸ್ ಕಡಿಮೆ ಆಗಲ್ಲ. ಎಷ್ಟು ಜನ್ಮ ಕಳೆದರೂ ಕೂಡ ಈ ಲಿಂಗ ದೇಹ ಹೋಗುವುದೇ ಇಲ್ಲ. ಜನ್ಮಕ್ಕೆ ಭೌತಿಕ ದೇಹ ನಾಶವಾಗುತ್ತೆ, ಅನಿರುದ್ಧ ದೇಹ ಅದು ಕೂಡ ಇರುತ್ತೆ. ಈ ಲಿಂಗ ದೇಹ ಎಲ್ಲಿರುತ್ತೆ ಅಂದರೆ ಭೌತಿಕ ದೇಹ ಮತ್ತು ಅನಿರುದ್ಧ ದೇಹ ನಾಶವಾದರೂ ಲಿಂಗ ದೇಹ ಇದ್ದೇ ಇರುತ್ತೆ. ಎಲ್ಲಿವರೆಗೆ? ವಿರಜಾನದಿ ಸ್ನಾನೇನ ತೆಕ್ತಲಿಂಗಾನ. ವಿರಜಾನದಿ ಸ್ನಾನ ಮಾಡುವವರೆಗೂ ಆ ದೇಹ ಹೋಗುವುದಿಲ್ಲ. ಅದೇ ಅಷ್ಟು ಸುಲಭನ ವಿರಜಾನದಿ ಸ್ನಾನ ಮಾಡೋದು. ಕಾವೇರಿ ಸ್ನಾನ ಮಾಡೋದು ಸುಲಭವೇ ಇಲ್ಲ. ವಿರಜಾನದಿ ಸ್ನಾನ ಏನು ಮಾಡೋದು? ಆ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ತುಂಬ ಸಾಧನೆ ಮಾಡಬೇಕು. ತುಂಬ ಸಾಧನೆ ಮಾಡಿ ವಿರಜಾನದಿಯನ್ನು ದಾಟಿದ ಮೇಲೆ ಅವ ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಅಲ್ಲಿವರೆಗೆ
ಲಿಂಗದೇಹ ಇರುತ್ತೆ, ಅಲ್ಲಿವರೆಗೆ ಹೋಗಲ್ಲ. ಆದ್ದರಿಂದ ಶೇಷ ಅಂದ್ರೇನು? ಉಳಿದೇ ಇರುವುದು. ಎಷ್ಟು ಜನ್ಮಗಳಿಗೆ ಸಾಧನೆ ಮಾಡಿದರೂ ಕೂಡ ಖಾಲಿನೇ ಆಗಲ್ಲ, ಉಳಿದೇ ಉಳಿಯುತ್ತೆ. ಅದಕ್ಕೆ ಇದು ಶೇಷ. ಆಚಲ, ಅಚಲ ಅಂದರೆ ಚಲಿಸದೇ ಇರುವುದು. ಆಚಲ ಚಲಿಸ್ತಾನೇ ಇರ್ತದೆ. ಎಷ್ಟು ಜನ್ಮವಿತ್ತಿದ್ರು, ಕೋಟಿ ಕೋಟಿ ಜನ್ಮ ಇತ್ತಿದ್ರು ಈ ಜೀವನ ಜೊತೆಗೆ ಲಿಂಗದೇಹ ಇದ್ದೇ ಇರುತ್ತೆ, ಹೋಗೋದೇ ಇಲ್ಲ. ಅದು ಹೋಗೋದು ಯಾವಾಗ ಅಂದರೆ ಇನ್ನು ಸಂಸಾರ ಬಿಡುಗಡೆ ಆಗುವಾಗ ಹೋಗೋದು, ಅಲ್ಲಿವರೆಗೆ ಇರುತ್ತೆ. ಆದ್ದರಿಂದ ನಮ್ಮ ಲಿಂಗದೇಹ ಅದು ಶೇಷಾಚಲ. ಆ ಲಿಂಗದೇಹವನ್ನು ಆವರಿಸಿಕೊಂಡಿರತಕ್ಕಂತಹ ಒಂದು ದೇಹ ಇದೆ ಲಿಂಗದೇಹದೊಳಗೆ. ಅದ್ಯಾವುದು ಅಂದರೆ ಅದೇ ಜೀವನ ಸ್ವರೂಪ ದೇಹ. ಜೀವನ ಸ್ವರೂಪ ದೇಹ, ಅದರ ಮೇಲೆ ಲಿಂಗದೇಹ, ಅದರ ಮೇಲೆ ಈ ಅನಿರುದ್ಧ ದೇಹ, ಅದರ ಮೇಲೆ ಭೌತಿಕ ದೇಹ. ಹೀಗೆ ಒಂದೊಂದು ದೇಹವನ್ನು ಕಳಚಿಕೊಂಡು ಹೋದಾಗ ನಾವು ಪರಮಾತ್ಮನ ಕಾಣ್ತೇವೆ. ತಿರುಪತಿಯಲ್ಲಿ 4 ಆವರಣಗಳಿವೆ. 4 ಆವರಣಗಳನ್ನು ದಾಟಿ ಒಳಗೆ ಹೋದಾಗ ತಿಮ್ಮಪ್ಪನ ದರ್ಶನ ಆಗುವಂಥದ್ದು. ಆ 4 ಆವರಣಗಳು ಅದು ಯಾವುದು ಅಂದರೆ ಅದು ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ. ಒಂದೊಂದು ಆವರಣದಿಂದ ಒಳಗೆ ಹೋದಾಗ ಮಾತ್ರ ನಾವು ತಿಮ್ಮಪ್ಪನ ಮುಂದೆ ಹೋಗಿ ನಿಲ್ತೇವೆ. ಹಾಗೆ ಈ ಲಿಂಗದೇಹ ಭಂಗ ಆದಾಗ ನಾವು ಯಾರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಾವು ಯಾರಂತ ಗೊತ್ತಾಗೋದಿಲ್ಲ. ಹೀಗೆ ಶೇಷಾಚಲ ಅದನ್ನು ಕಡಿಯುವುದರಲ್ಲಿ ವೆಂಕಟಾಚಲ ಅಂತ ಕರೆದರು. ಯಾಕೆ ವೆಂಕಟಾಚಲ ಅಂತ ಕರೆದರು ಅಂತಂದರೆ ವೇಂ ಪಾಪಂ ಕಟತೆ. ವೇಂ ಅಂದರೆ ಪಾಪ, ಪಾಪವನ್ನು ಇದು ನಾಶ ಮಾಡುತ್ತೆ. ಎಲ್ಲರೂ ತಿರುಪತಿ ಹೋಗ್ತಾರೆ. ಯಾಕೆ ತಿರುಪತಿ ಹೋಗ್ತಾರೆ? ಪಿಕ್ನಿಕ್. ವರ್ಷಗಟ್ಟಲೆ ಕ್ಯೂ ಹಚ್ಚಬೇಕು ತಿರುಪತಿ ದರ್ಶನ ಮಾಡಲಿಕ್ಕೆ. ಯಾಕೆಂದರೆ ಒಂದು ಬಾರಿ ಬೆಟ್ಟ ಸ್ಪರ್ಶ ಮಾಡಿದರೆ ನಮ್ಮ ಅಷ್ಟು ಪಾಪ ನಾಶವಾಗುತ್ತೆ. ಅದಕ್ಕೆ ವೆಂಕಟಾಚಲ ಅಂತ ಹೆಸರು. ಯಾಕೆ ವೆಂಕಟಾಚಲ ಅಂದರೆ ಹಿಂದೆ ಮಾಧವ ಅಂತ ಒಬ್ಬ ಬ್ರಾಹ್ಮಣ ಇದ್ದ, ಒಳ್ಳೆ ಸದಾಚಾರಿ ಬ್ರಾಹ್ಮಣ. ಅವನಿಗೆ ಕಾಲಕ್ಕೆ ಎಲ್ಲ ಸಂಸ್ಕಾರಗಳಾಯಿತು, ವಿವಾಹವಾಯಿತು, ಮಡದಿಯೊಂದಿಗೆ ಸುಖವಾಗಿದ್ದ. ಏನು ಪ್ರಾರಬ್ಧ ಕರ್ಮವಶಾತ್ ಕೆಟ್ಟ ಬುದ್ಧಿ ಬಂತು. ಹಗಲು ಸ್ತ್ರೀ ಸಂಗಮ ಮಾಡಬೇಕು ಅಂತ, ಹಗಲು ಸ್ತ್ರೀ ಸಂಗಮ ನಿಷಿದ್ಧ, ಮಾಡಬೇಕು ಅಂತ ಆಸೆಯಾಗಿದೆ. ಹೆಂಡತಿ ಬೋಧನೆ ಮಾಡ್ತಾರೆ, ಅದು ಒಳ್ಳೆಯದಲ್ಲ, ಹಾಗೆ ಮಾಡಬಾರ್ದು ಅಂತ. ಹೆಂಡತಿ ಹಾಗಿರಬೇಕು. ಗಂಡ ತಪ್ಪು ದಾರಿ ತುಳಿದ್ರೆ ಅವನನ್ನು ತಿದ್ದು ಹಾಗೆ ಹೆಂಡತಿ ಇರಬೇಕು. ಹೆಂಡತಿಯೇ ತಪ್ಪು ದಾರಿ ಹೇಳ್ಕೊಂಡು ಹೋಗಬಾರ್ದು. ಹೆಂಡತಿಗೆ ಪತ್ನಿ ಅಂತ ಹೇಳ್ತಾರೆ. ಪತ್ನಿ ಅಂತ ಯಾಕೆ ಹೇಳ್ತಾರೆ? ಪತಿಂ ನಯತಿ ಪತ್ನಿ, ಗಂಡನನ್ನು ಮುನ್ನಡೆಸ್ತಾಳೆ ಅಂತ. ಗಂಡನನ್ನು ಮುಂದೆ ನಡೆಸ್ತಾಳೆ ಅವಳು. ಅಂದರೆ ಮುಂದೆ ಗಂಡ ಇರಬೇಕಂತಲ್ಲ, ಗಂಡ ಹೇಗೆ ನಡಿಬೇಕು ಅಂತ ಅವಳು ಕಲಿಸ್ತಾಳೆ ಎಂಬ ಕಾರಣಕ್ಕೆ ಹೆಂಡತಿಗೆ ಪತ್ನಿ ಅಂತ ಹೇಳುವಂಥದ್ದು. ಅವಳು ಬೋಧನೆ ಮಾಡ್ತಾಳೆ, ಹಾಗೆಲ್ಲ ಅವನು ಸರಿಯಲ್ಲ ಅಂತ. ಆದರೂ ಕೇಳೋದಿಲ್ಲ. ಕೊನೆಗೆ ಇನ್ನೇನು ಗಂಡ ಕೂಗಿಸ್ಕೊಳ್ತಾನೆ. ಅವನಿಗೆ ಸಿಟ್ಟು ಬರಬಾರ್ದು, ಅವನಿಗೆ ಬೇಸರ ಆಗಬಾರ್ದು ಅಂತ ಹೊರಡ್ತಾಳೆ. ಅಷ್ಟೊತ್ತಾಗುವಾಗ ಕಾಡಿನಲ್ಲಿ ವಿಹಾರ ಮಾಡ್ತಾ ಇರಬೇಕಾದ್ರೆ ಒಬ್ಬಳು ಚಂಡಾಲ ಕನ್ಯೆ ಕಾಣಿಸ್ತಾಳೆ. ಈ ಮಾನವ ತನ್ನ ಹೆಂಡತಿಯನ್ನು ಬಿಡ್ತಾನೆ, ಅವಳಿಂದ ಹೋಗ್ತಾನೆ. ಎಷ್ಟು ಸಂಸ್ಕಾರ ಸಂಪನ್ನನಾಗಿರ್ತಕ್ಕಂತಹ, ಚತುರ್ವೇದ ಅಧ್ಯಯನ ಮಾಡಿದಂತಹ, ಶಾಸ್ತ್ರ ಸಂಪನ್ನಾಗಿರ್ತಕ್ಕಂತಹ ಬ್ರಾಹ್ಮಣ ಏನೋ ಪ್ರಾರಬ್ಧ ಕರ್ಮವಶಾತ್ ಅಂತಹ ದುಷ್ಟ ಹೆಂಗಸಿನ ಸಹವಾಸ ಮಾಡಿ ಎಲ್ಲ ತನ್ನ ಬ್ರಾಹ್ಮಣ್ಯವನ್ನು ತೊಳೆದು ಬಹಳ ಹೀನಾಯವಾಗಿರ್ತಕ್ಕಂಥ ಜೀವನ ನಡೆಸ್ತಾನೆ. ಅವಳೊಂದಿಗೆ 12 ವರ್ಷಗಳ ಕಾಲ ಕೃಷ್ಣಾತೀರದಲ್ಲಿ ಸಂಸಾರ ಮಾಡ್ತಾನೆ. ಆಮೇಲೆ ಆ ಕೂತಲೆ ಸತ್ತು ಹೋಗ್ಬಿಡ್ತಾಳೆ. ಮುಂದೆ ಇವನು ಪಶ್ಚಾತ್ತಾಪದಗ್ಧನಾಗಿ ಹೀಗೆ ಅಧಿಕಾರಿತ ಹೋಗ್ತಾ ಇರಬೇಕಾದ್ರೆ ಒಂದಿಷ್ಟು ರಾಜರು ವೆಂಕಟಾಚಲಕ್ಕೆ ಹೋಗ್ತಾ ಇರ್ತಾರೆ. ಅವರನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ತಿಂಡಿಗೆ ಗತಿ ಇಲ್ಲ, ಅವನೇನು ಕೊಡ್ತಾರೆ ಅಂತ ವೆಂಕಟಾಚಲ ಪರ್ವತಕ್ಕೆ ಬರ್ತಾನೆ. ಕಪಿಲ ತೀರ್ಥಕ್ಕೆ ಬಂದವರೆಲ್ಲ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡುವಾಗ ತಾನು ಕೂಡ ಮಣ್ಣಿನಿಂದ ಪಿಂಡವನ್ನು ಮಾಡಿ ತನ್ನ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾನೆ. ಅಷ್ಟು ಮಾಡಿದ ಮೇಲೆ ಆ ಎಲ್ಲ ರಾಜರು ಬೆಟ್ಟವನ್ನು ಹತ್ತಕ್ಕೆ ಶುರು ಮಾಡ್ತಾರೆ. ಆಗ ಇವನು ಕೂಡ ಬೆಟ್ಟವನ್ನು ಹತ್ತಬೇಕಂತ ಹೊರಡ್ತಾನೆ. ಆ ಪರ್ವತವನ್ನು ಸ್ಪರ್ಶ ಮಾಡಿದ ಕ್ಷಣ ಇವನು ಎಲ್ಲ ಪಾಪನಾಶವಾಗುತ್ತೆ.
ಆ ಮಾಡಿದ ಪಾಪವೆಲ್ಲ ಒಮ್ಮನ ರೂಪದಲ್ಲಿ ಈ ಕಡೆ ಬರ್ತದೆ. ಎಲ್ಲ ಪಾಪ ಪರಿಹಾರವಾಗಿ ಪರಿಶುದ್ಧ ವ್ಯಕ್ತಿ ಆಗ್ತಾನೆ. ಅಷ್ಟೊತ್ತಿಗೆ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ಸ್ವತಃ ಅಲ್ಲಿಗೆ ಬಂದು ಅವನಿಗೆ ಅನುಗ್ರಹ ಮಾಡ್ತಾನೆ. ನೀನು ಮುಂದೆ ಈ ಕಲಿಯುಗದಲ್ಲಿ ಪಾಂಡವರ ದೌಹಿತ್ರ ವಂಶದಲ್ಲಿ ಸುವೀರರಾಜ ಮಗನಾಗಿರ್ತಕ್ಕಂತಹ ಆಕಾಶರಾಜನಾಗಿ ನೀನು ಹುಡ್ತೀಯ. ನೀನು ಮುಂದೆ ಯಾಗ ಮಾಡತಕ್ಕಂತಹ ಕಾಲದಲ್ಲಿ ಭೂಮಿ ಶೋಧನೆ ಮಾಡಬೇಕಾದ್ರೆ ಸಾಕ್ಷಾತ್ ಜಗನ್ಮಾತೆಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ನಿನಗೆ ಮಗಳಾಗಿ ಸಿಗ್ತಾಳೆ. ಅಂತಹ ಮಗಳ ಪದ್ಮಾವತಿಯಾಗಿ ಹುಡ್ತಾಳೆ. ಅಂತಹ ಪದ್ಮಾವತಿ ನಿನಗೆ ಸಿಗುವಾಗ ಕಾರ್ತಿಕ ಶುದ್ಧ ಪಂಚಮಿಯಲ್ಲಿ ಅವಳು ತಿರುಚಾನೂರು ಅಂತ ಹೇಳ್ತಾರೆ ಇವತ್ತು. ಅದು ನಿಜವಾಗಲೂ ತಿರುಶುಗನೂರು ಅಂತ. ತಿರುಶುಗನೂರು ಶುಕಾಚಾರ್ಯದಲ್ಲಿ ಇದ್ದಲ್ಲ, ತಿರುಶುಗನ ಊರು ಅಂತ. ತಿರುಶುಗನೂರು ಇದು ತಿರುಚಾನೂರು ಆಗಿದೆ. ಅಲ್ಲಿ ಪದ್ಮಸರೋವರ ಇದೆ. ಆ ಪದ್ಮಸರೋವರದಲ್ಲಿ ಅಲ್ಲಿ ಅವಳು ಅವತರಿಸ್ತಾಳೆ. ಅದೇ ಸಮಯದಲ್ಲಿ ನಿನಗೆ ಸಿಗ್ತಾಳೆ. ಅವಳನ್ನು ಮಗಳನ್ನು ರಕ್ಷಣೆ ಮಾಡಿ ಅವಳ ಕಲ್ಯಾಣವನ್ನು ಮಾಡು. ಸಾಕ್ಷಾತ್ ಪರಮಾತ್ಮನೇ ನಿನಗೆ ಅಳೆಯನಾಗಿ ಬರ್ತಾನೆ ಎಂಬುದಾಗೆಲ್ಲ ಹೇಳಿ ಆಶೀರ್ವಾದ ಮಾಡಿ ಬ್ರಹ್ಮ ಅಂತರ್ಗತನಾಗ್ತಾನೆ. ಅನಂತರ ಆ ಮಾಧವ ದೇಹತ್ಯಾಗ ಮಾಡಿ ಮುಂದೆ ಕಲಿಯುಗದಲ್ಲಿ 28ನೇ ಕಲಿಯುಗದಲ್ಲಿ ಅವನು ಆಕಾಶರಾಜನಾಗಿ ಜನಿಸ್ತಾನೆ. ಹೀಗೆ ಮಾಧವ ತಾನು ಮಾಡತಕ್ಕಂತಹ ಎಲ್ಲ ಪಾಪಗಳನ್ನು ವೆಂಕಟಾಚಲದ ಸ್ಪರ್ಶ ಮಾತ್ರದಿಂದ ಅವನು ಪರಿಹರಿಸಿಕೊಂಡ. ಆದ್ದರಿಂದ ಇದು ವೆಂಕಟಾಚಲ, ವೇಂ ಪಾಪಂ ಕಟತೆ. ನಾವು ಎಷ್ಟೇ ಪಾಪ ಮಾಡಿರಲಿ ಆ ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ. ಆದ್ದರಿಂದ ವೆಂಕಟಾಚಲಕ್ಕೆ ನಮಗೆ ಪ್ರತಿನಿತ್ಯ ಹೋಗಲಿಕ್ಕೆ ಆಗಬೇಕು ಕೂಡ ಪ್ರತಿದಿನ ನಾವು ಬೆಳಗ್ಗೆ ವೆಂಕಟಾಚಲವನ್ನು ಸ್ಮರಿಸಿಕೊಂಡ್ರೆ ವೆಂಕಟಾದ ಸಮಂ ನಾಸ್ತಿ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟಾದ ಸಮಂ ನಾಸ್ತಿ ವೆಂಕಟಾದ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಎಂಬುದಾಗಿ ನಾವು ಪ್ರತಿನಿತ್ಯ ಬೆಳಗ್ಗೆ ಸ್ಮರಣ ಮಾಡಿದರೆ ನಮ್ಗೆ ಎಷ್ಟು ಫಲ ಬರುತ್ತೆ. ಈಗಾಗಲೇ ಹೇಳಿದ ಹಾಗೆ ಆಸೆ ಹಿಮಾಚಲ ಯಾತ್ರೆಯನ್ನು 1000 ಬಾರಿ ಯಾತ್ರೆ ಮಾಡಿದ ಫಲ ಏನಿದೆ ಅದಕ್ಕಿಂತ ಹೆಚ್ಚಿನ ಫಲ 1 ಬಾರಿ ಪ್ರತಿದಿನ ಬೆಳಗ್ಗೆ ಸ್ಮರಣೆ ಮಾಡ್ಕೊಂಡು ಬರ್ತದೆ. ಅಷ್ಟು ಒಂದು ಮಹಿಮೆ ವೆಂಕಟಾಚಲಕ್ಕಿದೆ. ಅಷ್ಟು ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿ ವೆಂಕಟಾಚಲಕ್ಕಿದೆ. ಇಂತಹ ವೆಂಕಟಾಚಲ ಅದು ನಮ್ಮೊಳಗೇ ಇದೆ. ಆ ವೆಂಕಟಾಚಲ ದರ್ಶನ ಆಗಬೇಕಾದ್ರೆ ನಾವು ಆನ್ಲೈನ್ ಬುಕ್ ಮಾಡೋದು ಬೇಡ, ಅದು ನಮ್ಮಲ್ಲೇ ಇದೆ. ನಮ್ಮ ಈ ಭೌತಿಕ ದೇಹದೊಳಗೆ ಅನಿರುದ್ಧ ದೇಹದೊಳಗೆ ಲಿಂಗ ದೇಹ, ಆ ಲಿಂಗ ದೇಹದ ಒಳಗೆ ಸ್ವರೂಪ ದೇಹ, ಆ ಸ್ವರೂಪ ದೇಹವೇ ವೆಂಕಟಾಚಲ. ನಮ್ಮ ಎಲ್ಲ ಪಾಪ ಪರಿಹಾರ ಆದಾಗ ನಮ್ಮ ಸ್ವರೂಪ ನಮಗೆ ಆವಿರ್ಭಾವವಾಗುತ್ತೆ. ಅಂತಹ ನಮ್ಮ ಸ್ವರೂಪ ದೇಹ ಏನಿದೆ ಅದನ್ನು ಕಾಣಬೇಕು. ಆ ಮೂಲಕವಾಗಿ ನಾವು ಆತ್ಮೋನ್ನತಿಯನ್ನು ಗಳಿಸಬೇಕು. ಇಂತಹ ವೆಂಕಟಾಚಲದ ಮಹಾತ್ಮ್ಯವನ್ನು ನೀವು ಕೇಳಿದರೆ ಎಲ್ಲ ಕಷ್ಟ ಪರಿಹಾರ ಆಗತ್ತೆ ಎಂಬುದಾಗಿ ವೆಂಕಟಾಚಲ ಮಹಾತ್ಮೆಯನ್ನು ಹೇಳ್ತಾರೆ ಶತಾನಂದರು. ಅದಾದ ಮೇಲೆ ಮುಂದೆ ಒಂದು ಪ್ರಶ್ನೆ ಮಾಡ್ತಾನೆ. ಆಕಾಶರಾಜನಿಗೆ ಲಕ್ಷ್ಮೀದೇವಿಯಾಗಿ ಮಗಳಾಗಿ ಹುಟ್ಟುತ್ತಾಳೆ, ಪರಮಾತ್ಮೆಯಾಗಿ ಭೂಮಿಗೆ ಅವತಾರ ಮಾಡಿದ, ಅವನು ಹೇಗೆ ಆಕಾಶರಾಜ ಅಳಿಯನಾಗಿ ಬಂದ, ಆ ಎಲ್ಲ ವೃತ್ತಾಂತವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆಗ ಶತಾನಂದ ಮಹರ್ಷಿಗಳು ಈ ಭೃಗು ಮೊದಲಾದ ಋಷಿಗಳು ಯಜ್ಞ ಮಾಡತಕ್ಕಂತಹ ಪ್ರಸಂಗ, ಆ ಋಷಿಗಳಲ್ಲಿ ನಡೀತಕ್ಕಂತಹ ಒಂದು ಚರ್ಚೆ, ಈ ಪ್ರಪಂಚದಲ್ಲಿ ಯಾರು ದೊಡ್ಡವರು ಎಂಬ ತಿಳಿಬೇಕೆಂಬ ಜಿಜ್ಞಾಸೆ ಇದೆಲ್ಲ ಉಂಟಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ಭಗವಂತ ಭೂಮಿಗೆ ಬರ್ತಾನೆ. ಆ ಪರಮಾತ್ಮ ವೈಕುಂಠವನ್ನು ತೊಳೆದು ವೈಕುಂಠಂಬಾಪನಿತ್ಯಕ್ಷೆ ನಭಕ್ತಾಂ ತೆಕ್ತು ಮುತ್ಸಹೆ, ವೈಕುಂಠವನ್ನು ಬೇಕಾದ್ರೆ ಬಿಡುತ್ತೇನೆ, ಭಕ್ತರನ್ನು ಬಿಡುವುದಿಲ್ಲ. ಇದು ಪರಮಾತ್ಮನ ಸಂಕಲ್ಪ. ಅಂತಹ ಪರಮಾತ್ಮ ಭೂಮಿಗೆ ಬರಬೇಕಾದ್ರೆ ಯಾರ ಕಲ್ಯಾಣಕ್ಕೋಸ್ಕರವಾಗಿ ಬಂದ? ಈ ಭೂಮಿ ಬರಲಿಕ್ಕೆ ಕಾರಣ ಏನು? ಭೃಗು ಮಹರ್ಷಿಗಳು ವೈಕುಂಠ ಲೋಕಕ್ಕೆ ಹೋದರು. ವೈಕುಂಠ ಲೋಕಕ್ಕೆ ಹೋಗಬೇಕಾದ್ರೆ ಬ್ರಹ್ಮಲೋಕಕ್ಕೆ ಹೋದರು, ಆಮೇಲೆ ಕೈಲಾಸಕ್ಕೆ ಹೋದರು, ಆಮೇಲೆ ವೈಕುಂಠಕ್ಕೆ ಹೋದರು. ಯಾಕೆ ವೈಕುಂಠಕ್ಕೆ ನೀರು ಹೋಗೋಯ್ತಲ್ಲ ಅಲ್ವಾ? ಶಾರ್ಟ್ಕಟ್ ಹೋಗೋಯ್ತಲ್ಲ. ಯಾಕೆ ಬ್ರಹ್ಮಲೋಕಕ್ಕೆ ಯಾಕೆ ಹೋದರು? ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗಿ ಕೇಳೋದು. ಅವರಿಗೆಲ್ಲ ಅಜ್ಞಾನ ಇಲ್ಲ. ಯಾರು ಸರ್ವೋತ್ತಮ, ಈ ಪ್ರಪಂಚದಲ್ಲಿ ಯಾರು ದೊಡ್ಡವರು ಅಂತ ಗೊತ್ತಿದೆ ಅವರಿಗೆ. ಅದೆಲ್ಲ ನಮ್ಮಂತಹ ಅಜ್ಞಾನಿಗಳನ್ನು ಸಂಕೇತಿಸ್ತಾರೆ ಅಷ್ಟೇ ಅಲ್ವಾ? ಅದೊಂದು ನಟನೆ, ಲೋಕದಲ್ಲಿ ತೋರಿಸ್ಕೊಡ್ಬೇಕು ಯಾರು ದೊಡ್ಡವರು ಅಂತ. ಹಾಗಾಗಿ ಭೃಗು ಮಹರ್ಷಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಹಿರಿಯರು ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ
ಮೊದಲು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರನೇ ಯಾಕೆ ಹೋಗ್ತಾರೆ, ಆಮೇಲೆ ಶಿವನ ಹತ್ರ ಯಾಕೆ ಹೋಗ್ತಾರೆ, ಆಮೇಲೆ ವಿಷ್ಣು ಹತ್ರ ಯಾಕೆ ಹೋಗ್ತಾರೆ, ಆ ವಿಚಾರವನ್ನು ನಾಡಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಆ ಒಂದು ಕಥಾನಕದೊಂದಿಗೆ ನಾಳೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಸಮಾಪ್ತಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.